ಸಿಂಧು ಬಳಿಕ ಚಿನಾಬ್ ನದಿಗೂ ಭಾರತದ ದಿಗ್ಬಂಧನ ಇದೆ. ಪಾಕಿಸ್ತಾನಕ್ಕೆ ಹರಿತಾ ಇರುವ ಚಿನಾಬ್ ನದಿ ನೀರು ಬಂದ್ ಮಾಡಿದೆ. ಅಧಿಕೃತವಾಗಿ ಚಿನಾಬ್ ನದಿ ನೀರು ಬಂದ್ ಆಗಿದೆ. ಇನ್ನು ಅಧಿಕೃತವಾಗಿ ಚಿನಾಬ್ ನದಿ ನೀರು ನಿಲ್ಲಿಸಿದೆ ಭಾರತ. ಸಿಂಧು ನದಿಯ ಉಪನದಿಯಾಗಿರೋ ಚಿನಾಬ್ ನದಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತಾ ಇರುವ ಚಿನಾಬ್ ಝೇಲಂ. ಸದ್ಯ ಈ ಎರಡೂ ನದಿ ನೀರೇ ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿದೆ. ಈ ನದಿಗಳ ನೀರು ಇಲ್ಲದೆ ಇದ್ರೆ ಪಾಕ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮಾಜಿ ಪ್ರಧಾನಿ ನೆಹರು ಅವರ ಕಾಲದಲ್ಲಿ ಆಗಿದ್ದಂತಹ ಸಿಂಧು ಒಪ್ಪಂದವನ್ನ ಭಾರತ ಪಾಕಿಸ್ತಾನದೊಂದಿಗೆ ಮುರಿದುಕೊಂಡಿದೆ. ಕಾರಣ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಪೆಟ್ಟು ನೀಡುವಂತಹ ಕೆಲಸ ಭಾರತದಿಂದ ಆಗ್ತಾ ಇದೆ. ಸೊ ಈಗ ಸಿಂಧು ನದಿಯ ನಂತರ ಚಿನಾಬ್ ನದಿಗೂ ಕೂಡ ಭಾರತ ದಿಗ್ಬಂಧನ ಹಾಕಿರುವಂಥದ್ದು. ಪಾಕಿಸ್ತಾನಕ್ಕೆ ಹರಿತಾ ಇದ್ದ ಚಿನಾಬ್ ನದಿ ನೀರು ಸದ್ಯಕ್ಕೆ ಬಂದಾಗಿದೆ. ಅಲ್ಲಿನ ಜೀವನಾಡಿ ಚಿನಾಬ್ ನದಿ ಮತ್ತು ಝೇಲಂ ನದಿ. ಇನ್ನು ಸಿಂಧು ನದಿಯ ಉಪನದಿಗಳು ಇವೆಲ್ಲ ಪಂಚ ನದಿಗಳು ಅಂತ ಹೇಳಿ ಈ ನದಿಗಳನ್ನ ಕರೀತಾರೆ. ಈ ನದಿ ನೀರನ್ನ ಸದ್ಯಕ್ಕೆ ಸ್ಟಾಪ್ ಮಾಡುವಂತಹ ಕೆಲಸ ಭಾರತದಿಂದ ಆಗ್ತಾ ಇದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತಾ ಇರುವ ಚಿನಾಬ್ ಮತ್ತು ಝೇಲಂ ನದಿ ಸದ್ಯ ಈ ಎರಡೂ ನದಿ ನೀರೇ ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿದೆ. ಅಲ್ಲಿನ ಕೃಷಿ ಆಗಿರಬಹುದು, ಜನರಾಗಿರಬಹುದು, ಕಾರ್ಖಾನೆಗಳಾಗಿರಬಹುದು, ಅವರೆಲ್ಲರೂ ಕೂಡ ಅವಲಂಬಿತರಾಗಿರೋದು ಈ ಸಿಂಧು ನದಿಯ ಉಪನದಿಗಳ ನೀರಿನ ಮೇಲೆ. ಸದ್ಯಕ್ಕೆ ಈ ನದಿಗಳ ನೀರು ಇಲ್ಲದೆ ಇದ್ರೆ ಪಾಕ್ಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಿಂಧ ಪ್ರಾಂತ್ಯದಲ್ಲಿ ಆಲ್ರೆಡಿ ಪಾಕಿಸ್ತಾನದ ಸೈನ್ಯದ ಮೇಲೆ, ಪಾಕಿಸ್ತಾನದ ಸರ್ಕಾರದ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಆ ಭಾಗದ ಜನ ಗರಂ ಆಗಿದ್ದಾರೆ. ನಮಗೆ ನೀರು ಸಿಗ್ತಿಲ್ಲ ಅಂತ ದಂಗೆ ಹೇಳ್ತಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಪಾಕಿಸ್ತಾನಕ್ಕೆ ಎಫೆಕ್ಟ್ ಆಗಬೇಕು, ಪೆಟ್ಟು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತದಿಂದ ಈ ಮುಂದಿನ ಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.